ಮೇಲುಕೋಟೆಯಲ್ಲಿ ಅತಿಥಿ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರತಕ್ಕಂಥ ಬೆಳವಣಿಗೆ ನಡೆದಿದೆ. ಹತ್ಯೆ ಪ್ರಕರಣದ ಕೊಲೆ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಮೇಲುಕೋಟೆ ಪೊಲೀಸರು. ಅಕ್ಕ ಎನ್ನುತ್ತಿದ್ದ ಗ್ರಾಮದ ಯುವಕನಿಂದಲೇ ನಡೆದಿತ್ತು ಹತ್ಯೆ ಅಂತ ಆರೋಪ ಕೇಳಿಬಂದಿತ್ತು. ದೂರು ಕೂಡ ದಾಖಲಾಗಿತ್ತು. ಮೇಲುಕೋಟೆಯ ಬೆಟ್ಟದ ತಪ್ಪಲಿನಲ್ಲಿ ಹತ್ಯೆಯನ್ನ ಮಾಡಿದಂಥ ಆರೋಪಿ ಹತ್ಯೆ ಮಾಡಿ ಮಣ್ಣಿನಲ್ಲಿ ಶವವನ್ನ ಹೂತು ಹಾಕಿದ್ದ ಅಂತ ಆರೋಪವನ್ನ ಮಾಡಲಾಗಿತ್ತು. ಇನ್ನು ಆರೋಪಿ ಹೊಸಪೇಟೆ ಬಳಿ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಆರೋಪಿ ಇದ್ದಾನಲ್ಲ ಅಕ್ಕ ಅಂತಾನೆ ಮೂರ್ತ ಇಟ್ನ ಅಂತೇಳಿ ಪ್ರಶ್ನೆಗಳು ಮೂಡಿತ್ತು. ಆ ಕೊಲೆಯಾಗಿರ್ತಕ್ಕಂಥ ಶಿಕ್ಷಕಿಯ ಪತಿ ಕೂಡ ಈತನ ವಿರುದ್ಧ ದೂರನ್ನ ಕೊಟ್ಟಿದ್ರು. ನನಗೆ ಈತನ ಮೇಲೆಯೇ ಸಂಶಯ ಇದೆ, ಯಾಕಂದ್ರೆ ಹತ್ಯೆ ಆದ ಮೇಲೆ ಆ ಶವ ಸಿಕ್ಕ ಬಳಿಕ ಆ ವ್ಯಕ್ತಿ ಕಣ್ತಪ್ಪಿಸಿಕೊಂಡಿದ್ದಾನೆ, ಕಣ್ಮರೆಯಾಗಿದ್ದಾನೆ ಅಂಥೇಳಿ ದೂರನ್ನ ಕೂಡ ಕೊಟ್ಟಿದ್ರು. ಈಗ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುನಿಲ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. 2 ವರ್ಷದ ಪರಿಚಯ ಅಕ್ಕ ಅಂತಿದ್ದ ವ್ಯಕ್ತಿನೇ ಮುಹೂರ್ತ ಇಟ್ನ. ಈಗ ಸದ್ಯ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಮತ್ತೇನೆಲ್ಲ ಮಾಹಿತಿಗಳು ಸಿಗ್ತಾ ಇದಾವೆ ಸುನಿಲ್? ಖಂಡಿತ ರಾಘವೇಂದ್ರ, ಏನು ಗ್ರಾಮದ ಯುವಕನ ಮೇಲೆ ಏನು ದೀಪಿಕಾ ಪತಿ ಆರೋಪವನ್ನ ಮಾಡಿದ್ರು, ಆ ಆರೋಪ ಈಗ ನಿಜವಾಗ್ತಾ ಇರುವಂತದ್ದು. ಯಾಕಂದ್ರೆ ಮೇಲ್ಕೋಟೆ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಬಳ್ಳಾರಿಯ ಹೊಸಪೇಟೆ ಬಳಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ಬಂದು ಮೇಲುಕೋಟೆ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಂಡ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮೇಲುಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಆರೋಪಿ ಯುವಕ ಏನಿದ್ದಾನೆ ಆತ ತಪ್ಪು ಒಪ್ಕೊಂಡಿರುವಂತದ್ದು. ಅಂದ್ರೆ ಆಕೆಯನ್ನ ಹತ್ಯೆ ಮಾಡಿದ್ದು ನಾನೇ ಅನ್ನುವಂತ ಮಾಹಿತಿಯನ್ನ ಪೊಲೀಸರ ಮುಂದೆ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವ ಕಾರಣಕ್ಕೆ ದೀಪಿಕಾಳನ್ನ ಹತ್ಯೆ ಮಾಡ್ದ ಆತ ಅನ್ನುವಂತ ವಿಚಾರವಾಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತದನಂತರ ಆತನಿಗೆ ಏನು ಮೆಡಿಕಲ್ ಟೆಸ್ಟ್ ಆಗ್ಬೋದು, ಅದಾದ ಬಳಿಕ ಆತನನ್ನ ಸಂಜೆ ಹೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಲಿದ್ದಾರೆ. ಸದ್ಯಕ್ಕೆ ಮೇಲ್ಕೋಟೆ ಠಾಣೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಆರೋಪಿ ಕೂಡ ಇದ್ದಾನೆ. ಆತನ ವಿಚಾರಣೆ ಮತ್ತಷ್ಟು ನಡೀತಾ ಇರುವಂತದ್ದು. ಇದರ ಜೊತೆಗೆ ಏನು ದೀಪಿಕಾ ಪೋಷಕರಾದಂತ ದೀಪಿಕಾ ತಂದೆ ಹಾಗೂ ಆ ದೀಪಿಕಾ ಪತಿ ಆಗಿರ್ತಕ್ಕಂಥ ಲೋಕೇಶ್ ಇವರೆಲ್ಲರೂ ಕೂಡ ಸ್ಟೇಷನ್ ಬಳಿ ಆಗಮಿಸಿದ್ದಾರೆ. ರಾಘವೇಂದ್ರ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.